ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುನೂ ಇಲ್ಲ. ಅಂತ ಸಂದರ್ಭದಲ್ಲಿ ಹೋಗ್ತಕ್ಕಂಥದ್ದೇ ಮಾರ್ಗದರ್ಶನ ಇಲ್ಲದೆ, ಗೊತ್ತು ಗುರಿ ಇಲ್ಲದೆ ಹೋಗ್ತಕ್ಕಂಥದ್ದು ತೋಳಗಳ ಹಿಂಡು ಅಂತ ಹೇಳ್ತಾರೆ. ಮುಂದೆ ಗುರಿನೂ ಇದೆ, ಹಿಂದೆ ಗುರುಗಳು ಇದ್ದಾರೆ, ಹೊರಟಿದೆ ನೋಡು ಸಿಂಹಗಳ ದಂಡು ಅಂತ. ಗುರಿನೂ ಇಲ್ಲ, ಗುರುನೂ ಇಲ್ಲ ಅಂತ ಸಂದರ್ಭದಲ್ಲಿ ಬೆಳೆದಂಥದ್ದು ಅದು ತೋಳಗಳ ಹಿಂಡಾದ್ರೆ, ಗುರುಗಳ ಮಾರ್ಗದರ್ಶನದೊಳಗೆ ಸರಿಯಾದ ಗುರಿಯನ್ನು ಇಟ್ಟುಕೊಂಡು ನಡೆಯೋದು ಅದು ಸಿಂಹಗಳ ದಂಡು. ಹಿಂಡು ಮತ್ತು ದಂಡು ಇದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕೆ ಆರಂಭಿಕವಾಗಿ ನಾ ಇದನ್ನು ಹೇಳಿದೆ ಅಂತಂದ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳು, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿರ್ತಕ್ಕಂಥ ಗುರುಗಳು, ಶಿಕ್ಷಣದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಗುರುಗಳು, ಈ ಎಲ್ಲ ಗುರುಗಳ ಮಾರ್ಗದರ್ಶನದೊಳಗೆ ಬೆಳೀತಕ್ಕಂಥವ್ರು, ಬದುಕ್ತಕ್ಕಂಥವ್ರು ನಾವು ನೀವೇನದೀವೋ ಹಿಂಡಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದೇನಾದರೂ ದಂಡ ಆಗಬೇಕಿದು. ಆ ಕಾರಣಕ್ಕಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಮೊದಲು ನಮಸ್ಕರಿಸುತ್ತಾ, ಇಲ್ಲಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ಜೊತೆಗೆ ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪಾಲಕ ಬಂಧುಗಳೇ, ದಯವಿಟ್ಟು ಒಂದು 30 ನಿಮಿಷಗಳ ಕಾಲ ಶಾಂತತೆಯನ್ನು ನೀವು ಕಾಪಾಡಿದರೆ, ಸಾಮಾನ್ಯವಾಗಿ ಮಕ್ಕಳು ಮಾತಾಡೋದು ಸಾಮಾನ್ಯ, ಅದೇನು ತಪ್ಪಲ್ಲ. ಪಾಲಕರು ಸುಮ್ ಕುತ್ಕೊಂಡ್ರಿ ಅಂದ್ರೆ ಮಕ್ಕಳು ಸುಮ್ ಕುತ್ಕೊಂಡ್ಬಿಡ್ತಾವ. ಮೇನ್ ಇರೋದು ಅಲ್ಲೇ ಇವಾಗ. ಆ ಕಾರಣಕ್ಕಾಗಿ ಪಾಲಕರು ಆ ಮಕ್ಕಳನ್ನು ಸುಮ್ ಕುಡಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ. ಹೆಚ್ಚಿನ ಸಮಯ ಏನು ತಗೊಳ್ಳಂಗಿಲ್ಲ. ಮೊದಲೊಂದು ಅರ್ಧ ಗಂಟೆ ನಾನು ಅಷ್ಟು ಟೈಮ್ ಅನ್ಕೊಂಡಿದ್ದೀನಿ. ಒಂದು 10 ನಿಮಿಷ 5 ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ಆಗಲಿ. ಇವತ್ತು ವಿವೇಕಾನಂದರ ಜನ್ಮದಿನವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ಹೇಳ್ಬೇಕು, ಅದನ್ನು ನಾನು ಕೊನೆಗೆ ಹೇಳ್ತೇನೆ. ಆದರೆ ಮೊದಲಿಗೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ನಾನು ಕೆಲವೊಂದಿಷ್ಟು ಗ್ರಂಥಗಳನ್ನು ಓದಬೇಕಾದ್ರೆ, ಗ್ರಂಥಗಳು ಅಂದರೆ ಭಾರತೀಯರು ಬರೆದಂಥ ಗ್ರಂಥಗಳಲ್ಲ, ಬ್ರಿಟಿಷರು ಬರೆದಿರ್ತಕ್ಕಂಥ ಕೆಲವು ಗ್ರಂಥಗಳನ್ನು ಓದಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ವೇಳೆ ಮಠಮಾನ್ಯಗಳು ಇಲ್ಲದೆ ಹೋಗಿದ್ರೆ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಶಿಕ್ಷಣ ಪಡೆಯೋದಕ್ಕೆ, ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ಶಿಕ್ಷಣ ಕೊಡುವಂಥ ಕೆಲಸವನ್ನ ಇವತ್ತೆಲ್ಲ ಸರ್ಕಾರಿ ಶಾಲೆಗಳಾಗಿದ್ದಾವೆ. ಅದರ ಸರ್ಕಾರಿ ಶಾಲೆಗಳು ಇನ್ನೂ ಇಷ್ಟು ಇರಲಾರದ ಸಂದರ್ಭದಲ್ಲಿ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡಿದ್ದು ಮಠಮಾನ್ಯಗಳು. ಅದಕ್ಕೆ ಇವತ್ತು ನಮ್ಮ ಪರಂಪರೆ ಒಳಗೆ, ನಮ್ಮ ಸಂಸ್ಕೃತಿ ಒಳಗೆ ಆ ಮಠಮಾನ್ಯಗಳಿಗೆ ಬಹಳ ದೊಡ್ಡ ಗೌರವ ಇದೆ. ಸ್ಥಾಪನೆಯಾಗಿ 12 ವರ್ಷ. ಈ 12 ವರ್ಷದ ಅವಧಿಯಲ್ಲಿ ನಿಜವಾಗಿದೊಂದು ಡೈನಾಸ್ಟಿ ಅಂತ ಹೇಳಕ್ ಹೋಗಿಲ್ಲ, ಒಂದು ಎಂಪೈರ್ ಅಂತ ಹೇಳೋದಕ್ಕೆ ಬಯಸ್ತೇನೆ ನಾನಿಲ್ಲಿ. ಒಂದು ದೊಡ್ಡ ಸಾಮ್ರಾಜ್ಯದ ರೀತಿಯಲ್ಲಿ ಈ ಒಂದು ಶಾಲೆ, ಈ ಒಂದು ಸಂಸ್ಥೆ ಬೆಳೀತಾ ಇದೆ. ನೋಡೋದಕ್ಕೆ ಕೆಲವು ಕಡೆಗೆ ನೀರಾವರಿ ಪ್ರದೇಶನ ಇದೆ, ಕೆಲವು ಕಡೆ ಮಡ್ಡಿ ಇದೆ. ಈ ಮಡ್ಡಿ ಮುಂದೊಂದು ದಿನದಲ್ಲಿ ಬಂಗಾರ ಕಡ್ಡಿ ಆಗೋದಂತೂ ಸತ್ಯ. ಕಾರಣ ನೀರಾವರಿಯಿಂದ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಯಾರು MLA ಇಂದ ಆಗ್ತದೋ ಗೊತ್ತಿಲ್ಲ, MLAಗಳಿಂದ ಆಗ್ತದೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಸಿಗ್ತಕ್ಕಂಥ ಶ್ರೀ ಅಪ್ಪಾಜಿಯವರ, ಅಮರೇಶ್ವರ ಅಪ್ಪಾಜಿಯವರ ಮಾರ್ಗದರ್ಶನ ಸಿಗ್ತಕ್ಕಂಥ ಶಿಕ್ಷಣ ಏನಿದೆ, ಈ ಶಿಕ್ಷಣದಿಂದ ಮಾತ್ರ ಇದು ಬಂಗಾರ ಕಡ್ಡಿ ಆಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಾನಿಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಹೆಚ್ಚು ಮಾತಾಡೋಕೆ ಬಯಸಂಗಿಲ್ಲ. ಲಾಸ್ಟ್ 2023 ಬಂದಿದ್ದೆ, ಅವಾಗಲೂ ಕೂಡ ಅದನ್ನ ಹೇಳಿದ್ದೆ. ನಾನು ಪಾಲಕರನ್ನೇ ಉದ್ದೇಶಿಸಿ ಭಾಷಣ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಬಹಳಷ್ಟು ಕಡೆಗೆ ಹೋಗ್ತೀನಿ. ಮೊದಲು ನಾನು ಹೇಳೋ ಮಾತು ಏನಂದ್ರೆ, ನಾನು ಬೆಂಕಿ ಬಿರುಗಾಳಿ ಥರ ಮಾತಾಡೋ ಮನುಷ್ಯ ಅಲ್ಲಪ್ಪ, ತಂಗಾಳಿ ಥರ ಮಾತಾಡೋನು. ಯಾಕಂದರೆ ಬೆಂಕಿ ಬಿರುಗಾಳಿ ಭಾಳಷ್ಟು ಟೈಮ್ನಾಗ ನಾಶನ ಮಾಡ್ತದೆ ಅದು. ಆದರೆ ತಂಗಾಳಿ ಮನಸ್ಸು ಮತ್ತು ದೇಹಕ್ಕೆ ಎರಡಕ್ಕೂ ಹಿತ ಕೊಡುತ್ತದೆ. ಆ ಕಾರಣಕ್ಕಾಗಿ ಆತ್ಮೀಯರೇ, ಇಲ್ಲಿರ್ತಕ್ಕಂಥ ಪಾಲಕರಲ್ಲಿ ಒಂದು ಮಾತನ್ನು ನಾನು ಹೇಳಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೇನೆ. ನೀವು ಹೊಲದಲ್ಲಿ ಕಡ್ಲೆ ಹಾಕಿರ್ತೀರಿ, ಗೋಧಿ ಹಾಕಿರ್ತೀರಿ, ಸದಕ್ಕೆ ಹಾಕಿರ್ತೀರಿ, ಅಥವಾ ಗೋವಿನ ಜೋಳ ಬೆಳೆದಿರ್ತೀರಿ. ಗೋವಿನ ಜೋಳ ಬಿತ್ತಿದ್ರಿ ಅಂದ್ರೆ ಆ ಗೋವಿನ ಜೋಳದ ದಂಡ ಇರ್ತದಲ್ಲ, ಅದಕ್ಕೆ ಗೋವಿನ ಜೋಳದ ತೆನೆ ಒಂದನ್ನ ಬಯಸ್ಬೇಕು ನಾವು. ಅದರೊಳಗ ಕಡ್ಲಿ, ಅದರೊಳಗ ಗೋಧಿ, ಅದರೊಳಗ ಸದಕ ಅಥವಾ ಅದ್ರಾಗ ಹೆಸರು ತೊಗರಿ ಎಲ್ಲ ಬಯಸಕ್ಕಾಗೋದಿಲ್ಲ, ಬಯಸಬಾರ್ದು.
ಬಹುತೇಕ ಪಾಲಕರು ಮಾಡ್ತಕ್ಕಂಥ ತಪ್ಪೇನು ಅಂತಂದ್ರೆ, ಆ ತಮ್ಮ ಮಕ್ಕಳಲ್ಲಿ ಎಲ್ಲವನ್ನ ಬಯಸ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಹಾಡು ಹಾಡೋದ್ರಲ್ಲಿ ಬಹಳ ಚೆನ್ನಾಗಿ ಹಾಡು ಹಾಡ್ತಿರ್ತಾನೆ, ಬಹಳ ಶಾನೆ ಇರ್ತಾನೆ. ಇನ್ನೊಬ್ಬ ವ್ಯಕ್ತಿ ಭಾಷಣ ಮಾಡೋದ್ರಲ್ಲಿ ಇರ್ತಾನೆ, ಮತ್ತೊಬ್ಬ ಓಡೋದ್ರಲ್ಲಿದ್ರೆ ಮತ್ತೊಬ್ಬ ಓದೋದ್ರಲ್ಲಿ ಇರ್ತಾನೆ. ಆದ್ರೆ ನಾವು ಅವರ ಆಸಕ್ತಿಯನ್ನ ಗುರುತಿಸಲು ಎಡುತ್ತಾ ಇದ್ದೀವಿ. SLC PUC ವರೆಗೆ ಮಾತ್ರ ಪರ್ಸೆಂಟೇಜ್ಗೆ ಮಹತ್ವವನ್ನು ಕೊಡಬೇಕು. ಇದರ ಮುಂದೆ ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ಗೆ ಮಹತ್ವವನ್ನು ಕೊಡಬೇಡ್ರಿ. SLC PUC ಮುಗಿದೋಯ್ತು, ಇಲ್ಲಿವರೆಗೆ ಇರಲಿ. ಯಾಕಂದ್ರೆ ಇಲ್ಲ ಪರ್ಸೆಂಟೇಜ್ ಸಲುವಾಗಿ ಆದ್ರೂ ಓದುವಂತ ಹವ್ಯಾಸ ಬೆಳೀತದ ಮಕ್ಕಳಿಗೆ. ನಾನು ಇಲ್ಲೇ ನಮ್ಮ ಭಾಳ ದೂರ ಕಬ್ಬೂರ್ ಅಂತ ಊರು, ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ನಮ್ಮೂರು. ಇಲ್ಲೇ ಕನ್ನಡ ಶಾಲೆಯಲ್ಲಿ ಕಲ್ತವನು. ಆಮೇಲೆ ಮಜಲಟ್ಟಿ PU ಕಾಲೇಜು ಡಿಗ್ರಿ ಮಾಡ್ಬೇಕಂತ ಧಾರವಾಡಕ್ಕೆ ಹೋದವ ನಾನು. ಆದರೆ ನಮ್ಮ ಮನೆಯೊಳಗೆ ಯಾವತ್ತೂ ಕೂಡ ಇದನ್ನೇ ಮಾಡು ಅಂತ ಹೇಳಲಿಲ್ಲ. ಆ ಕಾರಣಕ್ಕಾಗಿ ನಾನು ಸರಿಯಾದ ದಾರಿ ಹಿಡಿಯೋದಕ್ಕೆ ಸಾಧ್ಯ ಆಯಿತು. ಇದನ್ನೇ ಮಾಡು ಅಂತ ಹೇಳಲಿಲ್ಲ ಅಂದರೆ ಮಾರ್ಗದರ್ಶನ ಇರಲಿಲ್ಲ ಅಂತಲ್ಲ. ನೀನು ಇದೇ ಆಗ್ಬೇಕು, ನೀನು PSI ಆಗ್ಬೇಕಂತಂದಿದ್ರೆ, ನೀನು ಡಾಕ್ಟ್ರೇ ಆಗ್ಬೇಕಂತಂದಿದ್ರೆ, ಅಥವಾ ಇಂಜಿನಿಯರ್ ಆಗ್ಬೇಕಂತಂದಿದ್ರೆ, ಮತ್ತೇನು ಆಗ್ಬೇಕಂತಿದ್ರೆ ನನ್ನೊಳಗಿರುವಂಥ ಒಂದು ಕಲೆ ಪಕ್ಕ ಅದು ಕೊಲೆ ಆಗ್ತಿತ್ತು. ಆದರೆ ಯಾವಾಗ ನನಗದು ಸ್ವತಂತ್ರ ಸಿಕ್ತೋ, ಸ್ವತಂತ್ರ ಸಿಕ್ಕದ್ದಕ್ಕಾಗಿ ನನಗೆ ಯಾವ ಕ್ಷೇತ್ರ ಇಷ್ಟ ಇತ್ತೋ ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ ಕಾರಣಕ್ಕಾಗಿ ಮಕ್ಕಳ ಮೇಲೆ ಒಂದು ಕಣ್ಣಿಡಬೇಕು. ಆದರೆ ಅವರು ಯಾವುದರಲ್ಲಿ ಆಸಕ್ತಿ ಇದ್ದಾರೋ ಅದೇ ಸಸ್ಯಕ್ಕೆ, ಅಂದರೆ ಅದೇ ಒಂದು ಉದ್ದೇಶಕ್ಕೆ ನೀರು ಗೊಬ್ಬರ ಎರಡು ಹಾಕಿ ಅದನ್ನು ಪೋಷಿಸಬೇಕು. ಅವಾಗ ಮಾತ್ರ ಸರಿಯಾದ ಬೆಳೆ ಬರೋದಕ್ಕೆ ಸಾಧ್ಯ ಇದೆ. ಗೋವಿನ ಜೋಳ ಹಾಕಿ ನನಗೆ ಕಡ್ಲಿನೂ ಬೇಕು, ಸದಕಾನೂ ಬೇಕು, ಹೆಸರು ಬೇಕು, ಉದ್ದು ಬೇಕು, ತೊಗರಿನೂ ಬೇಕು ಅಂತಂದ್ರೆ ಇದು ಆಗುವಂಥದ್ದಲ್ಲ. ಅದಕ್ಕಾಗಿ ಪಾಲಕರು ಹೇಳೋದು ಒಂದೇ, ಎಲ್ಲವನ್ನ ಒಂದೇ ಕಡೆಗೆ ಬಳಸಬೇಡ್ರಿ. ನಾನು ಹಾಕೊಳ್ತಕ್ಕಂಥ ಪಾದರಕ್ಷೆ 9 ನಂಬರ್ ಇದೆ, ಇನ್ನೊಬ್ರು ಹಾಕೊಳ್ಳೋದು 8 ನಂಬರ್ ಇದೆ, ಮತ್ತೊಬ್ರದ್ದು 10 ನಂಬರ್ ಇರ್ಬೋದು, ಮತ್ತೊಬ್ರದ್ದು 7 ನಂಬರ್ ಇರ್ಬೋದು. 8 ನಂಬರ್ ಪಾದರಕ್ಷೆಯನ್ನು ತಂದು ಹೋಲ್ಸೇಲ್ ತಂದುಬಿಟ್ಟು ಎಲ್ಲರೂ ಇದನ್ನೇ ಹಾಕೊಳ್ರಿ ಅಂತಂದ್ರೆ ಹೆಂಗೆ ಹಾಕೊಳ್ಳೋದಕ್ಕಾಗ್ತದೆ? ಅದಕ್ಕಾಗಿ ಎಲ್ಲಾ ಮಕ್ಕಳು 99% ಮಾಡ್ರಿ ಅಂತ ಬಯಸಿದ್ರೆ ಅದು ತಪ್ಪಾಗ್ತದೆ. ಆದ್ರೆ ಒಂದ್ ಹೇಳ್ತೀನಿ, ಆ ಮಕ್ಕಳಿಗೆ ಓದುವಂತ ಹವ್ಯಾಸ, ಒಮ್ಮೆನಾದ್ರೂ ಓದುವಂತ ಹವ್ಯಾಸವನ್ನು ಬೆಳೆಸಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಅವ್ರು ಸೋಲುವಂತ ಮಾತೇ ಇಲ್ಲ. ಮತ್ತೆ ನಾನು ಒಂದು ಅಕಾಡೆಮಿ ನಡೆಸ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿ ಪಡೆಯೋದಕ್ಕೆ ಟ್ರೈನಿಂಗ್ ತರಬೇತಿ ಕೊಡ್ತೀವಿ ನಾವು. ಆದ್ರೆ ನಾನು ಬಂದ ತಕ್ಷಣ ಮೊದಲು ಹೇಳೋ ಮಾತು ಏನಂತಂದ್ರೆ, ಇಲ್ಲಿ ಬಂದವ್ರಿಗೆ ಎಲ್ರಿಗೂ ನೌಕರಿಯನ್ನ ಕೊಡಿಸುವಂತ ಸಾಮರ್ಥ್ಯ ನನಗಿಲ್ಲ. ಆದ್ರೆ ಮುಂದೆ ಇನ್ನೊಂದು 50-60 ವರ್ಷ ಬದುಕ್ತಿರಲ್ಲ, ಆ ಬದುಕೋದಕ್ಕೆ ಏನು ಜ್ಞಾನ ಬೇಕೋ ಅಷ್ಟು ಕೊಡೋ ಸಾಮರ್ಥ್ಯ ನನ್ನಲ್ಲಿ ಐತಿ. ಇದನ್ನ ತಿಳ್ಕೊಳ್ರಿ ಅಂತ ಮೊದಲು ಇದನ್ನ ಹೇಳೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಬಹಳಷ್ಟು ಕಡೆ ನೋಡ್ತಿರ್ತೀರಿ ಮೇಲೆ ಇರ್ತದೆ 100% ರಿಸಲ್ಟ್ ಅಂತೇಳಿ. 100% ಕೊಡೋಂಗಾಗಿದ್ರೆ ನಾನು ಶಿಕ್ಷಕ ಆಗ್ತಿರ್ಲಿಲ್ಲ, ದೇವರಾಗ್ತಿದ್ದೆ. ಆ ಕಾರಣಕ್ಕಾಗಿ ಜ್ಞಾನ ಒಂದೇ. ನನಗೆ ಇಲ್ಲಿ ನಮ್ಮ ಕಡೆ ಕಲ್ತಂತ ಬರ್ಮು ನರೋಟೆ ಇದ್ದಾರೆ, ಶಂಭು ಇದ್ದಾರೆ, ಇವೆಲ್ಲ ಕಲ್ತವ್ರು. ನಾನು ಬೇರೆ ಒಂದು ಸಂಸ್ಥೆಯಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಾನು ಹೇಳ್ತೀನಿ ಇಲ್ಲಿ 2 ನಿಮಿಷದಲ್ಲಿ. ಅಲ್ಲಿಂದ ಬಿಟ್ಟು ಬಂದು ಹೊಸ ಸಂಸ್ಥೆಯನ್ನು ಮಾಡಿದ್ವಿ, ಒಂದು 3 ಜನ ಸೇರ್ಕೊಂಡು ಮಾಡಿದ್ರೆ ಅದು ನನ್ನ ಅಹಂ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಅದನ್ನ 99% ನಾನೇ ರನ್ ಮಾಡ್ತಿದ್ದೆ. ಲಾಕ್ಡೌನ್ ಟೈಮ್ನಲ್ಲಿ ಊರಿಗೆ ಬಂದ್ವಿ. ಆ ಟೈಮ್ನೊಳಗೆ ಏನೇನೋ ರಾಜಕಾರಣ ಮಾಡಿ ಏನೋ ಮಾಡಿ ಅದೇ ಸಂಸ್ಥೆಯಿಂದ ನಮ್ಮನ್ನು ಹೊರಗೆ ಹಾಕಿದ್ರು. ಸುಮಾರು ನಾವು ಬರಿಗೈಯಲ್ಲಿದ್ವಿ, ಪೂರ್ತಿ ಬರಿಗೈಯಲ್ಲಿದ್ವಿ. ಹೊಳ್ಳಿ ಮತ್ತೆ ಧಾರವಾಡಕ್ಕೆ ಬರಿಗೈಯಲ್ಲಿ ಹೋದ್ವಿ. ಆದರೆ ಆ ಟೈಮ್ನಾಗ ಗುಂಡಾಗಿರಿ ಮಾಡಿದ್ರು, ಹೊಡೆದ್ರು ಕೆಲವು ಜನರಿಗೆ, ಎಲ್ಲ ಆಯಿತು. ಆದರೆ ಧೈರ್ಯ ಮಾತ್ರ ಕಳ್ಕೊಳ್ಳಿಲ್ಲ. ಕಾರಣ ಏನಂತಂದ್ರೆ, ಒಂದು ನಮ್ಮ ದೇವರುಗಳು ಬಹಳಷ್ಟು, ಈಗ ಅಮೋಘ ಸಿದ್ಧ, ಸಿದ್ದೇಶ್ವರ, ನಮ್ಮ ಬಹಳಷ್ಟು ದೇವರುಗಳು, ಈ ಎಲ್ಲ ದೇವರುಗಳ ಮೇಲೆ ನಾವು ಇಟ್ಟಿರ್ತಕ್ಕಂಥ ಭಕ್ತಿ, ಅದೊಂದು ನಿಜವಾದ ಶಕ್ತಿ ನಮ್ಮ ಹಿಂದೆ ಇದೆ. ಯಾವ ಸಮಯದಾಗ ನಾವು ಸರಿಯಾಗಿರ್ತೀವೋ ಆಗ ಒಂದು ಶಕ್ತಿ ನಮ್ಮನ್ನು ಯಾವಾಗಲೂ ಕಾಪಾಡುತ್ತದೆ. ಆದರೆ ಎಂದೂ ಧೈರ್ಯ ಕಳ್ಕೊಳ್ಳಿಲ್ಲ. ಕಾರಣ ನಾನಂದೆ, ನಮ್ಮ ಬ್ಯಾಂಕ್ ಅಕೌಂಟು ಖಾಲಿ ಆಯಿತು, ಜೊತೆಗೆ ನಮ್ಮ ಕಿಸೆನೂ ಖಾಲಿ ಆಯಿತು, ತಲೆ ಒಳಗೆ ಇನ್ನೂ ಸ್ವಲ್ಪ ಐತಿ, ಆ ತಲೆ ಒಳಗೆ ಇದ್ದದ್ದನ್ನು ಬಳಸ್ಕೊಂಡು ಏನಾದರೂ ಮಾಡೋಣ ಅಂತೇಳಿ ಹೊಳ್ಳಿ ಸ್ಟಾರ್ಟ್ ಮಾಡಿ 2020 ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ಸುಮಾರು ಒಂದು 6,000 ಜನರಿಗೆ ಕೋಚಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು. ನಂಬ್ಕೊಂಡಿದ್ದು ಜ್ಞಾನ. ಆ ಕಾರಣಕ್ಕಾಗಿ ದಯವಿಟ್ಟು ಮಕ್ಕಳಿಗೆ ಪರ್ಸೆಂಟೇಜ್ ಬೆನ್ನು ಹತ್ತಿಸ್ಬೇಡ್ರಿ. ಇದೊಂದನ್ನ ಪದೇ ಎಲ್ಲಿ ಓದಲಿಲ್ಲ ಅದನ್ನ ಹೇಳೋದು ನಾನು. ಪರ್ಸೆಂಟೇಜ್ ದಯವಿಟ್ಟು ಬೇಡ. ಎಲ್ಲಿವರೆಗೆ? SLC PUC ಇದು ಮುಗಿತಾ, ದಯವಿಟ್ಟು ಪರ್ಸೆಂಟೇಜ್ ಬೆನ್ನು ಹತ್ತಿಸ್ಬೇಡ್ರಿ. ಅದೊಂದೇ ಒಂದು ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಿರ್ತೀನಿ. ಮತ್ತೆ ಬಹಳಷ್ಟು ಜನ ನೋಡಿದೀನಿ,
ಪಾಲಕರು ಮಕ್ಕಳ ಮದುವೆ ಮಾಡೋದಕ್ಕೆ ಸಾಲ ಮಾಡೋರು ಇದಾರೆ ಸರ್. ಆದರೆ ಸಾಲ ಆಗ್ತೈತಿ ಅಂತ ಶಾಲೆಯನ್ನು ಅರ್ಧಕ್ಕೆ ಬಿಡಿಸೋರು ಕೂಡ ಇದ್ದಾರೆ. ನೀವೇನಾದರೂ ಸಾಲ ಮಾಡಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರೆ ಅದನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಸಾಲ ಆದ್ರೂ ಪರವಾಗಿಲ್ಲ, ಶಾಲೆ ಕಳಿಸಿ ಶಿಕ್ಷಣ ಕೊಡ್ರಿ. ಅವ್ರಿಗೆ ನೀವು ಸಾಲ ಮಾಡಿ ಮದುವೆ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಶಿಕ್ಷಣ ಇದ್ರೆ, ಶಿಕ್ಷಣ ಅಂದ್ರೆ ಕೇವಲ ನೌಕರಿ ಇಡಿಸೋದಕ್ಕಾಗಿ ಅಲ್ಲ ಸರ್, ನೌಕರಿ ಇಡಿಸೋದಕ್ಕಾಗಿ ಅಲ್ಲ. ಸಚಿನ್ ತೆಂಡೂಲ್ಕರ್ ಎಲ್ರಿಗೂ ಗೊತ್ತು, SLC ಫೇಲ್ ಆ ಮನುಷ್ಯ. ಆದ್ರೆ ಇವತ್ತು ಮಹಾರಾಷ್ಟ್ರದೊಳಗೆ ಫಸ್ಟ್ SLC ಸಿಲೆಬಸ್ ಒಳಗೆ ಫಸ್ಟ್ ಟಾಪಿಕ್ ಸಚಿನ್ ತೆಂಡೂಲ್ಕರ್ದಿದೆ. ಕಾರಣ ಅವನಿಗಿರುವಂಥ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರ ತಂದೆ ರಮೇಶ್ ತೆಂಡೂಲ್ಕರ್ ಬಿಟ್ಟದ್ದು ಅದಕ್ಕೆ ಕಾರಣ ಆಗ್ತದೆ. ಆತ್ಮೀಯರೇ, ನಾನು ಸುಮ್ಮನೆ ಮಾತಾಡ್ತಾ ಹೋಗಂಗಿಲ್ಲ. ಒಂದಿಷ್ಟು ನಾನು ಇಲ್ಲಿ ಇಮೇಜನ್ನು ತೋರಿಸ್ಬೇಕು ನಿಮಗೆ. ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಕಡೆ ನೀವು ನೋಡ್ರಿ. ಎರಡು ಕಡೆಯಲ್ಲಿ ಸ್ಕ್ರೀನ್ ಇದೆಯಲ್ಲ, ಅದರ ಕಡೆ ನೀವು ನೋಡ್ತಾ ಇರ್ರಿ. ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸುಮ್ಮನೆ ನಾನು ಮಾತಾಡಿ ಹೋದ್ರೆ ಆಗೋದಿಲ್ಲ, ಅದು ನಿಮ್ಮ ತಲೆ ಒಳಗೆ ಇಳಿಬೇಕಂದ್ರೆ ನೋಡ್ಬೇಕು. ಯಾವುದೇ ಒಂದು ವಿಷಯ ಇಮೇಜ್ ಫಾರ್ಮ್ಯಾಟ್ನಲ್ಲಿ ನೆನಪಿಳುತ್ತದೆ. ಆ ಕಾರಣಕ್ಕಾಗಿ ಆ ಚಿತ್ರವನ್ನು ನೀವು ನೋಡಬೇಕು. ನೋಡ್ತಾ ನಾನು ಹೇಳೋದನ್ನು ನೀವು ಕರೆಕ್ಟಾಗಿ ಕೇಳ್ರಿ. ಎಸ್, ಸ್ಟಾರ್ಟ್ ಆಯ್ತು ಸರ್ ಅದು. ಓಕೆ, ಒಬ್ಬ ಮನುಷ್ಯ, ನಾವೆಲ್ಲ ಹೇಳ್ತಿರ್ತೀವಿ ಭಾರಿ ಪರ್ಸನಾಲಿಟಿ ಅಂತ ಹೇಳ್ತಿರ್ತೀವಿ, ಬಹಳ ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ತಿರ್ತೀವಿ. ಪರ್ಸನಾಲಿಟಿ ಅಂತಂದ್ರೆ ಏನು, ಯಾವ ರೀತಿಯಾಗಿ ಪರ್ಸನಾಲಿಟಿ ಇರ್ತದೆ? ದಯವಿಟ್ಟು ಶಾಂತ ಆಗಬೇಕು. ಎಲ್ಲರೂ ಆ ಸ್ಕ್ರೀನ್ ಕಡೆ ನೋಡ್ರಿ. ಎಲ್ಲರೂ ನೀವೀಗ ಪರಿಪೂರ್ಣ ವ್ಯಕ್ತಿತ್ವ ಅಂತಂದ್ರೆ ಏನು? ಪರಿಪೂರ್ಣ ವ್ಯಕ್ತಿತ್ವ ಅಂದ್ರೆ ಮೊದಲನೇದ್ದು, ಆ ಮನುಷ್ಯನಿಗೆ ದೈಹಿಕ ಬಲ ಇರಬೇಕು, ಫಿಸಿಕಲಿ ಫಿಟ್ ಆಗಿರ್ಬೇಕು. ಎರಡನೆಯದ್ದು ದೈಹಿಕ ಬಲ. ನೋಡ್ರಿ, ಈಗ ಒಬ್ಬ ಮನುಷ್ಯನಿಗೆ ದೈಹಿಕ ಬಲ ಅಷ್ಟೇ ಇತ್ತು, ಉಳಿದದ್ದು ಯಾವುದು ಬಲ ಇರಲಿಲ್ಲ ಅಂದ್ರೆ ಅವ ಗೂಳಿ ಆಗ್ತಾನೆ, ಗುಮ್ಕೊಂತ ಹೊಂಟು ಬಿಡ್ತಾನವ. ಎರಡನೆಯದ್ದು ಇರಬೇಕಾದದ್ದು ಮನೋಬಲ, ಬುದ್ಧಿಶಕ್ತಿ. ಆ ಮನುಷ್ಯನಿಗೆ ದೈಹಿಕ ಬಲ ಅಷ್ಟೊಂದಿಲ್ಲ, ಸ್ವಲ್ಪ ಮಟ್ಟಿಗಿದೆ, ಆದರೆ ಬುದ್ಧಿಶಕ್ತಿ ಬಹಳ ಇದೆ. ನೈತಿಕ ಬಲ ಅಂತ ಇಲ್ವೇ ಇಲ್ಲ. ಆ ಮನುಷ್ಯ ಪಕ್ಕ ನರಿಯಾಗಿರ್ತಾನವ. ಯಾಕೆ? ನೈತಿಕತೆ ಅನ್ನೋದೇ ಇಲ್ಲ. ಆದರೆ ಮೂರನೇದು ನೈತಿಕ ಶಕ್ತಿ. ಮೊದಲನೇದು ದೈಹಿಕ ಬಲ ಇದ್ರೆ, ಕೇವಲ ದೈಹಿಕ ಬಲ ಇದ್ರೆ ಅವ್ನು ಗೂಳಿ ಆಗ್ತಾನೆ, ಬುದ್ಧಿ ಇರಂಗಿಲ್ಲ ಅಲ್ಲಿ. ಮನೋಬಲ, ಬುದ್ಧಿಶಕ್ತಿ ಇದ್ರೆ, ಬೇರೆ ಯಾವುದೇ ನೈತಿಕ ಶಕ್ತಿ ಇರಲಿಲ್ಲ ಅಂದ್ರೆ ಆತ ಪಕ್ಕಾ ಗುಳ್ಳೆ ನರಿ ಆಗ್ತಾನೆ. ಆದ್ರೆ ಇನ್ನೊಂದು ಆಧ್ಯಾತ್ಮಿಕ ಶಕ್ತಿ. ನೋಡ್ರಿ, ದೈಹಿಕ ಬಲನೂ ಐತಿ, ಮನೋಬಲನೂ ಇದೆ, ಅದರ ಜೊತೆಗೆ ನೈತಿಕ ಶಕ್ತಿನೂ ಇದೆ, ಅದರ ಜೊತೆಗೆ ಆಧ್ಯಾತ್ಮಿಕ ಶಕ್ತಿ ಇದೆ. ಆಧ್ಯಾತ್ಮಿಕ ಶಕ್ತಿ ಇದ್ರೆ ಅಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ತರ ಆಗ್ತಾರೆ, ಸಿದ್ದೇಶ್ವರ ಅಪ್ಪಾಜಿಯವರ ತರ ಆಗ್ತಾರೆ, ಅಮರೇಶ್ವರ ಅಪ್ಪಾಜಿಯವರ ತರ ಆಗ್ತಾರೆ. ಅವ್ರ ಮಾರ್ಗದರ್ಶನದೊಳಗೆ ನಾವು ಬೆಳೆದ್ರೆ ನಾವೊಂದು ವ್ಯಕ್ತಿತ್ವವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬುದ್ಧಿಶಕ್ತಿಯನ್ನು ಪಡಿಬೇಕು, ಜ್ಞಾನವನ್ನ ಪಡಿಬೇಕಂತಾನೆ ಈ ಶಿಕ್ಷಣವನ್ನ ಪಡಿತಾ ಇದೀವಿ ನಾವೆಲ್ಲರೂ. ಇಲ್ಲೀಗ ಶಾಲೆಯಲ್ಲಿ ಎಷ್ಟೇ ಆದರೂ ಕೂಡ ಸಿಲೆಬಸ್ ಮುಗಿಸ್ಬೇಕನ್ನೋ ಒಂದು ಪ್ರೆಷರ್ ಇರೋದ್ರಿಂದಾಗಿ ಹೆಚ್ಚಿನ ಟೈಮನ್ನು ನಾಲೆಜನ್ನು ಕೊಡೋದಕ್ಕೆ ಬಳಸ್ತಾ ಇದೆ. ಆದರೆ ಈಗ ಮಣಿಯಲ್ಲಿ ಸಿಗಬೇಕಾಗಿರೋದು ನೈತಿಕ ಶಕ್ತಿ. ಶಾಲೆಯಲ್ಲಿ ಕೂಡ ಸಿಗ್ತದೆ, ಮಣಿಯಲ್ಲಿ ಸಿಗಬೇಕಾಗಿರೋ ನೈತಿಕ ಶಕ್ತಿ, ಅದರ ಜೊತೆಗೆ ದೈಹಿಕ ಬಲ. ಇವತ್ತು ನಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರುಗಳು ಹಾಗೂ ಹಿರಿಯರನ್ನ ಕುರಿತು ಮೊದಲು ನಾನು ಮಾತಾಡ್ತೀನಿ. ಇಲ್ಲೊಂದು ಲಿಸ್ಟ್ ಅನ್ನು ನಾನು ತಗೊಂಡಿದ್ದೀನಿ, ಒಂದು ಲಿಸ್ಟ್ ತಗೊಳ್ತೀನಿ ನಾನಿಲ್ಲಿ. ಜಪಾನ್ ಮೊದಲಿಗೆ, ಮೊರಾಕೊ ಇದೆ, ಜಪಾನ್ ಇದೆ. ಜಪಾನ್ನಲ್ಲಿ ಇಡೀ ದೇಶದ ಜನಸಂಖ್ಯೆಯನ್ನು ತಗೊಂಡಾಗ ಅವರು ಸರಾಸರಿ 84 ವರ್ಷ ಬದುಕ್ತಾರೆ. 84 ವರ್ಷ ಎಲ್ಲಿ? ಜಪಾನ್ನಲ್ಲಿ. ಆಸ್ಟ್ರೇಲಿಯಾದಲ್ಲಿ ಅಲ್ಲೂ ಕೂಡ 84.7 ಅಷ್ಟು ವರ್ಷ ಬದುಕ್ತಾರೆ. ಆದರೆ ನಮ್ಮ ದೇಶವನ್ನು ನಾವು ತಗೊಂಡಾಗ ಎರಡನೇ ಪಟ್ಟಿ ಭಾರತ. ಆಮೇಲೆ ಈಗ ಪಾಕಿಸ್ತಾನ ಇದೆ, ಪಾಕಿಸ್ತಾನ 67 ಇದೆ, ನಮ್ಮ ಭಾರತ ಒಂದು 70 ಆಸುಪಾಸು ಇದೆ. ಯಾಕೆ ಚೀನಾದವರಿಗೆ ಅಷ್ಟು ವರ್ಷ ಬದುಕೋದಕ್ಕೆ ಸಾಧ್ಯ ಆಯಿತು? ನಮ್ಮ ದೇಶದಲ್ಲಿ ಯಾಕೆ ಅಷ್ಟು ಕಡಿಮೆ ಸರಾಸರಿ ಇದೆ? ಕಾರಣ ಏನು ಅಂತಂದಾಗ ನಿಜವಾಗ್ಲೂ ನಾವೆಲ್ಲ ಬಹಳಷ್ಟು ಕಡೆ ನಾನು ಹೇಳ್ತಿರ್ತೀನಿ, ಕೆಲವು ಜನ ನಮ್ಮ ದೇಶದಲ್ಲಿ ಸಿಸ್ಟಮೆಟಿಕ್ ಲೈಫನ್ನು ಅಳವಡಿಸಿಕೊಂಡಿದ್ದಾರೆ, ಅದಕ್ಕೆ ಉನ್ನತ ಹಂತಕ್ಕೆ ಹೋಗಿದ್ದಾರೆ. ಬಹುತೇಕರು ಯಾರು ಸಿಸ್ಟಮೆಟಿಕ್ ಲೈಫನ್ನು ಅಳವಡಿಸಿಕೊಳ್ತಾ ಇಲ್ಲ.
ಜನಸಾಮಾನ್ಯರಾಗಿನೋ ಅಥವಾ ಯಾವುದೋ ರೋಗ ರುಜಿನಕ್ಕೆ ತುತ್ತಾಗಿನೋ ಅಲ್ಲೇ ಉಳಿತಾ ಇದ್ದಾರೆ. ಒಂದು ಹಂತಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಕಾರಣ ಆ ಸಿಸ್ಟಮೆಟಿಕ್ ಲೈಫ್ ಇಲ್ಲದೆ ಇರೋದು. ಅದನ್ನ ಇಟ್ಕೊಂಡು ಈ ಜಪಾನ್ ದೇಶದವರು ಯಾವ ರೀತಿಯಾಗಿ ತತ್ವಗಳನ್ನು ಅಳವಡಿಸಿಕೊಂಡಿದ್ದಾರೆ, ಟೆಕ್ನಿಕ್ಸ್ ಅನ್ನ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಪಾಲಕರು ಕೂಡ ಸರಿಯಾಗಿ ಇದನ್ನು ನೋಡಿ ಆ ಮಕ್ಕಳಿಗೆ ನೀವು ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಜೊತೆಗೆ ಶಿಕ್ಷಕರು ಸಹಿತ ಈ ಟೆಕ್ನಿಕ್ಸ್ ಅನ್ನ ಮಕ್ಕಳಿಗೆ ಹೇಳ್ತಾ ಹೋದ್ರೆ ಅವರು ಕೂಡ ಒಂದು ಹಂತಕ್ಕೆ ಹೋಗೋದಕ್ಕೆ, ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಆ ಜಪಾನ್ ದೇಶದವರು ಅನುಸರಿಸ್ತಕ್ಕಂಥ ಮೊದಲನೇ ಒಂದು ಟೆಕ್ನಿಕ್, ಅದನ್ನ ಜಪಾನ್ ಭಾಷೆ ಒಳಗೇನೆ ಮೊದಲು ಹೇಳಿ ಆಮೇಲೆ ನಾನು ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದನ್ನ ವರ್ಡ್ ಕೇಳಿದ ತಕ್ಷಣ ಇದೇನೋಪ್ಪ ಅನಿಸ್ತದೆ. ಜಪಾನಿಯರು ಅವರು ಅನುಸರಿಸ್ತಕ್ಕಂಥ ಮೊದಲನೇ ಟೆಕ್ನಿಕ್ ಹರಾ ಹಚಿಬು ಅಂತೇಳಿ. ಹರಾ ಹಚಿಬು ನಾನು ಅದನ್ನು ಉದ್ದೇಶಪೂರ್ವಕವಾಗಿನೇ ರೆಡಿ ಮಾಡ್ಕೊಂಡು ಬಂದೀನಿ ಇವತ್ತು. ಯಾಕಂದ್ರೆ ಬರೀ ಮಾತಾಡಿ ಹೋಗೋದು ಬೇಡ, ಸುಮ್ಮನೆ ಡೈಲಾಗ್ಗಳನ್ನು ಹೇಳೋದ್ರಿಂದ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಸರ್. ವಾಸ್ತವ ಸಂಗತಿ ಇದು. ಡೈಲಾಗ್ ಏನಾಗ್ತದೆ, ಅವತ್ತಿನ ಕಾಲಕ್ಕೆ ಖುಷಿ ಅನಿಸ್ತದೆ, ಮೈ ರೋಮಾಂಚನ ಆಗ್ತದೆ, ಅಲ್ಲಿ ಹೊಳ್ಳಿ ಹೋಗೋತ್ನ ಮರೆತು ಹೋಗ್ಬಿಡ್ತೀವಿ ನಾವು ಅದನ್ನು. ಆದರೆ ಎಲ್ಲರೂ ಹೇಳ್ತಾರೆ ಸಾಧನೆ ಮಾಡ್ಬೇಕು. ಅಲ್ಲಪ್ಪ ನಾನು ಮಾಡ್ತೀನಿ, ಏನು ಮಾಡಬೇಕು, ನಾನು ಮಾಡೋಕ್ಕೇನು ಬೇಕಲ್ಲ, ನಾನು ಯಾವ ರೀತಿ ಮಾಡ್ಬೇಕು ಅದನ್ನ ಹೇಳ್ಬೇಕಲ್ಲ. ಆ ಕಾರಣಕ್ಕಾಗಿ ಮೊದಲನೇದು ಈ ಚಿತ್ರವನ್ನು ನೀವೆಲ್ಲ ನೋಡ್ರಿ. ಚಿತ್ರವನ್ನು ನೀವೆಲ್ಲ ನೋಡ್ರಿ. ಎಲ್ಲ ಮಕ್ಕಳು ಕರೆಕ್ಟಾಗಿ ನೋಡ್ಬೇಕು ಇದನ್ನ. ತಂದೆ ತಾಯಿರಿಗೆ, ಯಾವುದೇ ತಂದೆ ತಾಯಿಗೆ ಮಕ್ಕಳ ಮೇಲೆ ಭಾಳ ಪ್ರೀತಿ. ಆ ಹುಡುಗ ಒಂದು ರೊಟ್ಟಿನೋ 2 ರೊಟ್ಟಿನೋ ತಿನ್ನು ಸಾಕಂತಿರ್ತಾನೆ. ತಿನ್ನು ವಯಸ್ಸು ತಿನ್ನಂತೀವಿ ನಾವು, ತಿನ್ನಿಸ್ಬೇಕು, ಬೇಡ ಅಂತ ಹೇಳಕತ್ತಿಲ್ಲ. ಆದರೆ ಯಾವುದೇ ಮಕ್ಕಳಾಗಿರ್ಬೋದು, ಈಗ ನಾವು ಒಂದು 25-30 ಏಜ್ ಆಗಿರ್ಬೋದು, 50-60 ಏಜ್ ಆಗಿರ್ಬೋದು, ಯಾವತ್ತು ಕೂಡ 80% ಅಂದ್ರೆ ಇನ್ನೂ ಸ್ವಲ್ಪ ತಿನ್ಬೇಕಂತ ಅನಿಸ್ತಿರ್ತದೆ. ಆ ಟೈಮ್ನ್ಯಾಗ ಸಾಕಂತ ಬಿಡ್ಬೇಕು. ಜಪಾನ್ ದೇಶದವರಷ್ಟು ವರ್ಷ ಬದುಕೋದಕ್ಕೆ. ಮತ್ತು ಇನ್ನೊಂದು, ಯಾವುದೇ ಒಂದು ವಸ್ತು ತಗೊಳ್ಳೋದಕ್ಕೆ ಅಂಗಡಿಗೆ ಹೋದಾಗ ಮೇಡ್ ಇನ್ ಜಪಾನ್ ಅಂತಿತ್ತಂದ್ರೆ ಕಣ್ಣು ಮುಚ್ಚಿ ತಗೊಳ್ತೀವಿ ನಾವು, ಅದನ್ನ ಹಿಂದ ಮುಂದೆ ನೋಡಲ್ಲ. ಅದೇ ಮೇಡ್ ಇನ್ ಚೈನಾ ಅಂತ ಬಂದ್ರೆ ವಿಚಾರ ಮಾಡ್ತೀವಿ. ಆ ಜಪಾನ್ ಮೇಲೆ ನಮಗೂ ಅಷ್ಟು ನಂಬಿಕೆ ಐತೆ ಅಂದ್ರೆ ಅವ್ರು ಆ ರೀತಿಯಾಗಿ ಆ ದೇಶವನ್ನ ಕಟ್ಟಿದ್ರು. ಅವ್ರು ಅನುಸರಿಸಿದ ಟೆಕ್ನಿಕ್. ಇಲ್ಲಿ ಎರಡನೇ ಇಮೇಜ್ ಇದೆ. ಏನಿದೆ, 80% ಅಷ್ಟೇ. ಅಂದ್ರೆ ಇನ್ನೂ ಸ್ವಲ್ಪ ತಿನ್ಬೇಕಂತ ಅನ್ಸ್ಬೇಕು ಆ ಟೈಮ್ನಾಗ. ಇದು ವಿದ್ಯಾರ್ಥಿ ಜೀವನಕ್ಕೆ ಬಹಳ ಉಪಯೋಗ ಆಗ್ತಾ ಇರೋದು. ಸಾಮಾನ್ಯವಾಗಿ ಊಟ ಮಾಡ್ತಾರೆ ಮಕ್ಕಳು, ಇನ್ನೇನು ಓದ್ಬೇಕಂತಾರೆ, ಅಷ್ಟೊತ್ತಿಗೆ ಅವರಿಗೆ ಲೆಥರ್ಜಿ ಅಂದ್ರೆ ಆಲಸ್ಯ ಸ್ಟಾರ್ಟ್ ಆಗಿಬಿಡ್ತದೆ. ಅಲ್ಲಿ ಅದ ನೋಡ್ರಿ ಸೆಂಟೆನ್ಸ್ ಇದೆ, ಓದ್ರಿ ಎಲ್ರು ಅದನ್ನ. 80% ಹೊಟ್ಟೆ ತುಂಬಿದ ಮೇಲೆ ಏನನ್ನೂ ತಿನ್ನಬೇಡಿ. ಇದು ಮೊದಲನೇದು. ಇದು ಎರಡನೇದು, ಇದು ಏನ್ ಮಾಡ್ತದೆ, ಮನಸ್ಸು ಮತ್ತು ದೇಹ ಎರಡಕ್ಕೂ ಆಲಸ್ಯವನ್ನು ತಂದೊಡ್ತದೆ. ನನಗಾದಂಥ ಅನುಭವ. ಸಾಮಾನ್ಯ ಕೆಲವು ಟೈಮ್ನಾಗ ಮಧ್ಯಾಹ್ನ ಊಟ ಮಾಡಕ್ ಆಗಿರಂಗಿಲ್ಲ ನಮ್ಗೆ. ಆ ಟೈಮ್ನಾಗ ಏನ್ ಮಾಡ್ತೀವಿ, ರಾತ್ರಿ ಜಾಸ್ತಿ ಊಟ ಮಾಡಿದ್ವಿ ಅಂತಂದ್ರೆ ಊಟ ಮಾಡಿ ಅರ್ಧ ಗಂಟೆಗೆ ನಿದ್ದೆ ಬಂದ್ಬಿಡ್ತದೆ, ಕೆಲಸ ಎಲ್ಲ ಅರ್ಧ ಕುಳಿದು ಬಿಡ್ತದೆ. ಊಟ ಮಾಡಬೇಡ್ರಿ ಅಂತ ಹೇಳೋದಲ್ಲ, 80% 100% ಬೇಡ, ಗಂಟ್ಲಿಗೆ ಬರೋವರೆಗೆ ತಿನ್ನೋದಲ್ಲ. ಇದರಿಂದ ಏನೇನು ಆಗ್ತದೆ, ಇದ್ರ ನೆಗೆಟಿವ್ ಏನೇನು ಆಗ್ತದೆ ಅಂತಂದಾಗ ಮೊದಲನೇದು ಲೆಥರ್ಜಿ ಅಂತ ಒಂದು ಇಂಗ್ಲಿಷ್ ವರ್ಡ್ ಇದೆ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಅದಕ್ಕೆ ನಾವು ಆಲಸ್ಯತನ ಅಂತ ಹೇಳ್ತೀವಿ. ಯಾವ ಮನುಷ್ಯನಿಗೆ ಆಲಸ್ಯತನ ಇದೆಯೋ ಎಂದೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಸರ್. 8-9 ಗಂಟೆವರೆಗೆ ಮಲ್ಕೊಂಡವನು ಯಾರು ಡಿ ಸಿ ಆಗಿದ್ದಾರೆ? 8-9 ತನ ಮಲ್ಕೊಂಡವರು ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ? 8-9 ತನ ಮಲ್ಕೊಂಡವ್ರು ಯಾರು ಮುಖ್ಯಮಂತ್ರಿ ಆಗಿದ್ದಾರೆ? 8-9 ತನ ಮಲ್ಕೊಂಡವ್ರು ಯಾರು ವಿರಾಟ್ ಕೊಹ್ಲಿ ತರ ಕ್ರಿಕೆಟ್ ಆಡೋದಕ್ಕೆ ಸಾಧ್ಯ ಆಗಿದೆ? 8-9 ತನ ಮಲ್ಕೊಂಡವ್ರು ಒಳ್ಳೆಯ ಸಂಗೀತಗಾರಾಗೋದಕ್ಕೆ ಹೆಂಗ್ ಸಾಧ್ಯ ಆಗಿದೆ? ಈ ಆಲಸ್ಯತನ ಮೊದಲು ಹೋಗ್ಬೇಕು. ಇಲ್ಲಿಂದ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ನಮಗೆ. ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಾಗಿ ಸ್ಟಾರ್ಟ್ ಆಗ್ತದೆ? ಮೊದಲನೇದು ನೋಡ್ರಿ. ಈಗ ಮೊದಲನೇದು ಲೆಥರ್ಜಿ ಅಂದ್ರೆ ಏನು? ಮೊದಲನೇ ಹಸಿವಿನಲ್ಲಿ ಚೇಂಜ್ ಆಗ್ತದೆ. ಕೆಲವು ಜನ ಈ ಮಕ್ಕಳಿಗೆ ಪಾಪ ಈಗ ಗೊತ್ತಾಗಲ್ಲ. ಈ PUC ಮುಗಿಯೋ ಡಿಗ್ರಿ ಬರೋಷ್ಟೊತ್ತಿಗೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಊಟ ಮಾಡೋ ಟೈಮ್ನಾಗ ಹಸುವಾಗಲ್ಲ, ರಾತ್ರಿ ಟೈಮ್ನಾಗ ಹಸುವಾಗ್ತದೆ, ಅಥವಾ 3 ಗಂಟೆ 4 ಗಂಟೆಗೆ ಹಸುವಾಗ್ತದೆ. ಇದು ಸ್ಟಾರ್ಟ್ ಆಗ್ತದೆ ಮೊದಲನೇದು. ಎರಡನೇದು ಏನು ಅಂತಂದ್ರೆ, ಈ ಯಾವುದೋ ಒಂದು ವಿಷಯದ ಮೇಲೆ ಅಟೆನ್ಷನ್ ಇರಂಗಿಲ್ಲ. ಈಗ ನಾನು ಅರ್ಧ ತಾಸು ಮಾತಾಡ್ತೀನಿ ಅಂತಂದ್ರೆ ಸಂಪೂರ್ಣವಾಗಿ ನಾನು ಅಟೆನ್ಷನ್ ಇಲ್ಲೇ ಇರಬೇಕು. ಇನ್ನಿದಾದ ನಂತರ ಮೂರನೇದು ಒಂಥರ ನಿದ್ರಾಹೀನತೆ. ನಿದ್ದೆ ಮಾಡೋ ಟೈಮ್ನಾಗ ನಿದ್ದೆ ಬರಲ್ಲ. ಯಾವಾಗ ನಿದ್ದೆ ಮಾಡಬಾರ್ದು ಆ ಟೈಮ್ ನಿದ್ದೆ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಮಕ್ಕಳಿಗೆ ಮೊದಲನೇ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಆಮೇಲೆ ಭಯ. ಈಗ ನಾನು ಕೆಲವು ಜನ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ನಾನು ಸುಮ್ಮನೆ ಹೆಂಗೆ ಕುತ್ಕೊಂಡಿರ್ತಾರೆ. ಒಂದು 15 ದಿನದ ಹಿಂದೆ ಒಬ್ಳು ಹುಡುಗಿ ಬಂದು ಏನಂದ್ರೆ, ಕ್ಲಾಸ್ ಮುಗಿಸಿ ಹೊರಗೆ ಬಂದ ತಕ್ಷಣ, ಸರ್ ನಾನು ಕುತ್ಕೊಂಡಿದ್ದೆ ರೀ, ಮ್ಯಾಲ ಕ್ಲಾಸ್ ರೂಮ್ ಪ್ಯಾನ್ ಇತ್ತಲ್ರಿ, ಅದು ನನ್ನ ಮ್ಯಾಲ ಬೀಳಾಕತ್ತಿತ್ರಿ ಅಂದಳು ಅವಳು. ಎಲ್ರು ಕುತ್ಕೊಂಡಾರ, ಅವ್ರ ಮ್ಯಾಲ ಬಿದ್ದಿಲ್ಲವ, ನಿನ್ನ ಮ್ಯಾಲ ಹಂಗೆ ಬೀಳಾಕತ್ತದ ಅದೊಂದು. ಇಲ್ಲ ಸರ್ ಅದು ನನ್ನ ಮ್ಯಾಲ ಬೀಳಾಕತ್ತಿತ್ತು. ಮತ್ತೆ ಬಿತ್ತೇನೋ ಅಂತ ಕೇಳಿದೆ. ಇಲ್ರಿ, ಮತ್ತೆ ಹೆಂಗೆ ಬೀಳಾಕತ್ತಿತ್ತು? ಅದು ಬಿದ್ದಂಗೆ ಆಕತ್ತಿತ್ರಿ. ಹಿಂಗೆ ಕೆಲವು ಜನ ವಿಚಾರ ಮಾಡ್ತಿರ್ತಾರೆ. ಕಾರ್ನಾಗ ಹೊಂಟಿರ್ತಾರೆ, ಹೋಗೋ ಹೊತ್ನ್ಯಾಗ ಆ ಕಡೆ ಒಂದು ಕಬ್ಬಿನ ಗಾಡಿ ಹೊಂಟಿರ್ತದ, ನನ್ನ ಮ್ಯಾಲ ಬಿದ್ದರೆ ಹೆಂಗೆ? ಇಂಥ ಮನಸ್ಥಿತಿ ಸ್ಟಾರ್ಟ್ ಆಗ್ತದೆ.
ಒಂದೊಂದು ನೆಗೆಟಿವ್, ಒಂದು ನೆಗೆಟಿವ್ ಸ್ಟಾರ್ಟ್ ಆಯ್ತು. ಒಂದು ತಿಳ್ಕೊಂಡ್ಬಿಡ್ರಿ, ಯಾವುದೇ ಮನುಷ್ಯನಿಗೆ ಒಂದು ರೋಗ, ಅದು ಮಾನಸಿಕ ರೋಗ ಆಗಿರ್ಲಿ, ಯಾವುದೇ ರೋಗ ಆಗಿರ್ಲಿ, ಅದು ಸ್ಟಾರ್ಟ್ ಆಗೋದು ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗ್ತದೆ. ನೀವು ಒಂದು ವರ್ಡ್ ಕೇಳಿದ್ರೆ ಗಟ್ಸ್ ಅಂತೇಳಿ. ಗಟ್ಸ್ ಅಂದ್ರೆ ತೋಳ್ನಲ್ಲಿ ಬಲ ಇರೋದು ಗಟ್ಸ್ ಅಲ್ಲ. ಮತ್ತು ಗಟ್ಸ್ ಅಂದ್ರೆ ಏನು? ಯಾರ ಹೊಟ್ಟೆಯ ಭಾಗ ಆರೋಗ್ಯವಂತ ಆಗಿರ್ತದೋ ಅದು ಗಟ್ಸ್. ಅದು ಗಟ್ಸ್. ಆ ಕಾರಣಕ್ಕಾಗಿ ಆ ಗಟ್ಸ್, ಹೊಟ್ಟೆ ಭಾಗ ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ಇದು ಹರ ಹಚೀಬು ಅಂತಕ್ಕಂಥ ಒಂದು ಟೆಕ್ನಿಕ್ ಇದೆ. ಆಮೇಲೆ ಹಂತವಾಗಿ ದೇಹದ ವಿವಿಧ ಭಾಗಗಳಲ್ಲಿ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸ್ಟಾರ್ಟ್ ಆದಾಗ ಆ ಮನುಷ್ಯ ಏನು ಸಾಧಿಸೋದಕ್ಕೆ ಸಾಧ್ಯ ಇದೆ? ನೀವೇ ಹೇಳ್ರಿ. ಏನು ಸಾಧಿಸೋದಕ್ಕಾಗಂಗಿಲ್ಲ. ಅದಕ್ಕೆ ಈ ಇಂಥ ಟೆಕ್ನಿಕ್ಸ್ ಅನ್ನ ನಾಳೆ ಅನ್ನಬಾರ್ದು, ಇವತ್ತೇ ಸ್ಟಾರ್ಟ್ ಆಗ್ಬೇಕು.